ಐ ಐ ಐ ಆ ಅವನ ಇಷ್ಟೊತ್ತು ಕನ್ಸ ಕಂಡೆ, ಆದ್ರೂ ಬುಲ್ ಸೊಗಸಾಗಿತ್ತು. ಬಂದ್ಬಿಟ್ಲು ಹುಡುಗಿ. ಒಲೆ ಜೋರಗೊಳೆ. How is my arrangements? ಟಸು ಬುಸು ನಮ್ಮ ತಾಯಣೆ ಗೊತ್ತಾಗಿಲ್ಲ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಮ್ಮ. What? ಅಲ್ವೇ ಹುಡುಗಿ, ಸೋಬ್ದಾನ ಎಷ್ಟು ಚೆನ್ನಾಗಿ ಏರ್ಪಾಟ್ ಮಾಡ್ಬಿಟ್ಟಿದ್ಯಾ. ಅದೇ ಹಳ್ಳಿ ಕಡೆ ಅವರೇ ನಮ್ ಜನ. ಈಚೆ ಚಾಪಿ ಹಾಸಿ 4 ಕಣುಗಳು ಹಾಕಿ 2 ಊದು ಬತ್ತಿ ಅಂಟಿಸಿ 1 ಎಳದೀಪ ಅಂಟಿಸಿ ಶುರು ಮಾಡ್ಕೊಳ್ಳಿ ಅಂತಾರೆ. ಅದು ಒಂದ್ ಶೋಭದಾನ. ಒಂದ್ ನಿಮಿಷ ತಡಿ ಬಂದೆ. ಅಲ್ಲೆಲ್ಲೆಲ್ಲೆ ಹಣ್ಣು ಈ ಸ್ವೀಟು. ಅಲ್ಲೆಲ್ಲೆಲ್ಲೆ ಕೃಷ್ಣ, ಏನು ಅದೃಷ್ಟ ಮಾಡಿದ್ದಯ್ಯ. ಯೋಗ ಅಂದ್ರೆ ನಿಂದೆ. ಆ ಲೋಪರ್ ನನ್ ಮಗ ಅವ್ನ್ ಬಾಳ್ ಭಕ್ತಿಸ್ಕೊಳ ತಾಮ್ರು. ಆಳು ಮೂಳು ಲಡ್ಡು ಲಸ್ಕು ಮಾತಾಡೋನೇ ಶಿವ. ಯಾವತ್ತಾದ್ರೂ ಒಂದಿನ ಹೊಟ್ಟೆ ತುಂಬ ಉಣ್ಣಕ್ಕಿದ್ದ? ಅಯ್ಯ ನಿಮ್ಮಯ್ಯನ್, ಯಾಕೆ ಗರ್ಭದೊಳಗೆ ನಿಂತ್ಕೊಬಿಟ್ಟಿದ್ಯಾ? ಮನ್ಗಕ್ ಮುಂಚೆ ನೀನು 1-2 ಹಣ್ಣು ತಿನ್ಬಿಟ್ಟು ತಯಾರಿ ತಗಬಾ. ಏನಿದು? ಬಂದಾಗ್ನಿಂದ ನಾನ್ ನೋಡ್ತಾನೆ ಇದ್ದೀನಿ. ಒಳ್ಳೆ ಹಳ್ಳಿಯವ್ರ ತರ ಮಾತಾಡ್ತಿದ್ದೀರಾ. ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ನಿನ್ ಬಾಯಿ ಮುಣ್ಣಾಕ, ತಮಾಷೆನಿಲ್ಲ ಅಮಾಷೆನಿಲ್ಲ. ನಾ ಬಂದಿರೋದೇ ಹಳ್ಳಿಯಿಂದ. ವಾಟ್? ನೀವ್ ಅಮೆರಿಕ ರಿಟರ್ನ್ ಅಲ್ವಾ? ಯಾವ ಬದ್ನೇಕಾಯೋ ಅಲ್ಲ. ಆ ತಾಮ್ರು ನನ್ ಮಗ ಹೇಳ್ಬಿಟ್ಟ, ನೀ ಕೇಳ್ಬಿಟ್ಟೆ. ಅಂದ್ರೆ ನೀನ್ ಯಾರು? ಅಯ್ಯೋ ನಿನ್ನ ಬಾಯಿ ಮಣ್ಣಾಕ, ಗರುಡಗಮ್ದಂಗ್ ಎದುರುಗಡೆ ನಿಂತಿರೋ ಗಂಡನೇ ಯಾರು ಅಂತ ಕೇಳ್ತಾ ಇದ್ಯಾ? ಆ ಪಟ್ಟಿ ಓದಿದ್ಯಾ? ಅಷ್ಟು ಗೊತ್ತಾಗಕ್ಕಿಲ್ವಾ ನಿನ್ಗೆ? ಏ ಹುಡುಗಿ, ನಿನ್ ಕತ್ತಲ್ ಮೀನ್ ಅಂತ ಹೊಳಿತಾ ಇತ್ತಲ್ಲ ತಾಳಿ, ಅದನ್ನ ಕೇಳು. ನಾನ್ ಯಾರು ಅಂತ ಹೇಳ್ತದೆ? ನಿಜ ಹೇಳು. ಅಯ್ಯಯ್ಯ, ನೀನ್ ಯಾರು? ಅಯ್ಯಯ್ಯೋ, ನೀನ್ ಯಾರು? ತವಳೆ ಕೈಗೆ ಯಪ್ಪ ಕೇಳ್ತೆ. ನೀನ್ ಯಾರು? ಅಯ್ಯೋ, ನಾನ್ ಮಾರೇನಹಳ್ಳಿ ಬಯಲ್ನಾಟಕದ ಇಷ್ಟ ಯಾವ್ದೋ ವ್ಯಾಜ್ಯ ಮಾಡ್ಕೊಂಡು ಊರ್ ಬಿಟ್ಬಿಟ್ಟು ಓಡ್ ಬಂದೆ. ತಾಮ್ರ ಕೈಗೆ ಸಿಗಾಕೊಂಡೆ. ಅವ್ರಂದ ನೀನ್ ಇಂಗ್ಲೀಷಲ್ಲಿ ಟಸು ಪುಸು ಅಂತ್ಯಾ, ಎಡಗೈ ಅಂದ್ರೆ ಎಸ್ಸು ಬಲಗೈ ಅಂದ್ರೆ ನೋ, ನಾ ಮದುವೆ ಮಾಡಿಸ್ಕೊಡ್ಬಿಡ್ತೀನಿ ಅಂತ. ನಂದೇನು ತಪ್ಪಿಲ್ಲ. ಆದ್ರೂ ಹುಡುಗಿ, ನಮ್ ತಾತ ಹೇಳ್ತಿದ್ದ, ಋಣಾನ್ ಬಂದ ಇದ್ರೆ ಅಂತೆ ಗಂಡ ಹೆಂಡ್ರಾಗೋದು. ಬಾ, ಹಾಲು ಹಣ್ಣು ತಿನ್ಬಿಟ್ಟು ಬಾಚ್ಕೊಂಬ. ಯಾವ್ದೋ ಕೊಳ್ಳಿದೆ ಕೈಗೆ. ಏನಾಯ್ತು? ನಾನ್ ಮೋಸ ಹೋದೆ. ಮೈ ಲೈಫ್ ಇಸ್ ಸ್ಪಾಯಿಲ್ಡ್ ಡ್ಯಾಡಿ. ಏನ್ ಹೇಳ್ತಿದ್ಯಾ? ಡ್ಯಾಡಿ, ನಾವ್ ಅನ್ಕೊಂಡ ಹಾಗೆ he is not an educated man, he is not a businessman, he is a country brute, he is stated us. ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಾಬಾ. ಅವನ್ನ ನನ್ ಗಂಡ ಅಂತ ಒಪ್ಕೊಳ್ಳೋಕ್ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಸೆಂಡ್ ಹಿಮ್ ಔಟ್. ಯಾರೋ ನೀನು? ಮಾರೇನಹಳ್ಳಿ ಬಯಲ್ನಾಟಕದ ಕಿಟ್ಟ ಸ್ವಾಮಿ. ಯಾಕೆ ಸುಳ್ಳು ಹೇಳ್ದೆ? ಯಾರು ನಿಂಗೆ ಹೀಗೆಲ್ಲ ಮಾಡಕ್ ಹೇಳಿದ್ದು? ಯಾರು? ಅದು ಮಗಳು. ಅದು ಬಾಯ್ ಬಿಡು. ಅದು ಸ್ವಾಮಿ. ಯಾಕೋ ನನ್ನ ಈ ಆಸ್ತಿ ಅಂತಸ್ತೆಲ್ಲ ನಿನ್ ಕಣ್ಣು ಕುಗ್ತಾ ನನ್ ಮಗಳು ಬಾಳ್ನ ಯಾಕೋ ಹಾಳು ಮಾಡ್ದೆ? ಯಾಕೋ ಹೀಗ್ ಮೋಸ ಮಾಡ್ದೆ? ಮಗಳು, ಬಾಯ್ ಬಿಡು, ಬಾಯ್ ಬಿಡು. ಇಲ್ಲ ಸ್ವಾಮಿ, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಸ್ವಾಮಿ. ವಿದ್ಯಾ ಬುದ್ಧಿ ಇಲ್ದೇರು ನಾನು ವ್ಯಾಜ್ಯ ಮಾಡ್ಕೊಂಡು ಊರ್ ಬಿಟ್ಬಿಟ್ಟು ಬಂದೆ. ಒಂದೊತ್ತು ಊಟದ ಆಸೆ ತೋರಿಸ್ಬಿಟ್ಟು ಆ ತಾಮ್ರಿಂದ ಕೆಲಸ ಮಾಡಿಸ್ಬಿಟ್ಟ. ನಂದೇನ್ ತಪ್ಪಿಲ್ಲ. ಡ್ಯಾಡಿ, ಮೊದಲು ಇವ್ನ ಆಚೆ ಕಳಿಸಿ. ಒಂದು ನಿಮಿಷ ಇವನಲ್ಲಿದ್ರು ನನಗೆ ಹುಚ್ಚಿಡಿಯುತ್ತೆ. ಪ್ಲೀಸ್ ಅಂಕಲ್, ನನಗೆ ಹುಚ್ಚಿಡಿಯುತ್ತೆ. ರೂಪಾ, ನೋ, ಪ್ಲೀಸ್ ಸೆಂಡ್ ಹಿಮ್ ಔಟ್. ನೀನ್ ಹೋಗಮ್ಮ. ರೂಪಾ, ರೂಪಾ, ಏ ರೂಪಾ. ಅಣ್ಣ, ಅಯ್ಯಪ್ಪ, ಅಣ್ಣ, ಅಣ್ಣ ಇಲ್ಲ ಅಣ್ಣ, ನಾನೇನ್ ಮಾಡಿಲ್ಲ ಅಣ್ಣ. ಅಣ್ಣ, ಅಣ್ಣ, ನನ್ನ ಮಗನೇ, ಒಂದ್ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟೋದು ಅವಳ ಬದುಕಿಗೆ ಸೂತ್ರ ಕಟ್ಟದಂಗೆ, ಬಯಲ್ನಾಟಕ ಆಡ್ದಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಸ್ವಾಮಿ, ನಾನೇನು ತಪ್ಪಾಡಿಲ್ಲ ಸ್ವಾಮಿ. ಆಂಜನೇಯ ಸ್ವಾಮಿ ಸತ್ಯ, ನಾನೇನು ತಪ್ಪಾಡಿಲ್ಲ ಸ್ವಾಮಿ. ಏಯ್, ಇದನ್ನ ನಾನು ನಂಬೇಕು. ನಡಿ ಆಚೆಗೆ. ಅಣ್ಣ ಅಣ್ಣ, ಅಯ್ಯ ನಡಿಯೋ. ಏ ಬಂಗಾರಯ್ಯ, ಯಾಕೆ ನನ್ನ ಮಗಳ ಬಾಳ್ನ ಹಾಳು ಮಾಡ್ದೆ? ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನು ಫಾರಿನ್ ಲೀಡರ್ ಅಂತ ಸುಳ್ಳು ಹೇಳಿ ಯಾಕೆ ಮದುವೆ ಮಾಡಿಸ್ದೆ? ಮಾತಾಡು, ಯಾಕೆ ಹೀಗೆ ಮೋಸ ಮಾಡ್ದೆ? ಹೇಳು. ನನ್ನನ್ನು ಕ್ಷಮಿಸ್ಬಿಡಿ ರಾಯ್ರೆ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹರಿಶ್ಚಂದ್ರ ಹೇಳ್ದಾಗ ಮಾಡ್ದೆ. ವಾಟ್? ಹರಿಶ್ಚಂದ್ರನ? ಹೌದು ಯಜಮಾನ್ರೆ, ಅವ್ರ ಮಗ ಗುಣಶೇಖರ್ನ ನಿಮ್ ಮಗಳು ಅವಮಾನ ಮಾಡಿದ್ಲು ಅಂತ ಅದ್ರ ಸೇಡ್ ತೀರ್ಸ್ಕೊಳಕ್ಕೆ ಈ ಪ್ಲಾನ್ ಮಾಡಿದ್ರು. ನನ್ನ ಕ್ಷಮಿಸಿ ರಾಯ್ರೆ. ಹಲೋ, ಗುರು ಹೌಸ್ ಫೋನ್ ಸ್ಪೀಕಿಂಗ್. ಹಲೋ, ನಾನು ಬಂಗಾರಯ್ಯ. ಯಾರು? ನಿಮ್ಮ ಅಪ್ಪನ ಕೊಡಯ್ಯ. ಅಪ್ಪ, ಬ್ರೋಕರ್ ಬಂಗಾರಯ್ಯ. ಏನೋ ಒಂದಿಷ್ಟೊತ್ತಲ್ಲಿ ಕೇಳ. ಏನ್ ಇಷ್ಟೊತ್ನಲ್ಲಿ? ಈಗ ಭುಜಂಗರಾಯರ್ ಬಂದಿದ್ರು.
ರಿವಾಲ್ವರ್ ತೋರಿಸಿ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರ್ಸಿ ಎಲ್ಲಾ ವಿಷಯ ತಿಳ್ಕೊಂಡು ಹೋದ್ರು. ಹೌದಾ? ಹೌದು. ಹಂಗಾದ್ರೆ ನೀನ್ ಬೇಗ ಬಂದ್ಬಿಡು. ಆ ಅಲ್ಲಿಗೆ ಬಾ ಅಂತ ಹೇಳಿದ್ರ? ಈಗ ಬಂದೆ. ಓ ಡ್ಯಾಡಿ ಡ್ಯಾಡಿ ಡ್ಯಾಡಿ, ನಾವು ರೂಪನ್ಗೆ ಮೋಸ ಮಾಡಿ ಮದುವೆ ಮಾಡಿದ ವಿಷಯನ ಬಂಗಾರಯ್ಯ ಮಾವನ್ಗೆ ಹೇಳ್ಬಿಟ್ನಂತೆ. ಹೇಳಿ ಬಿಡು, ಅದಕ್ಕೆ ನೀನ್ ಯಾಕೆ ಇಷ್ಟ ಎದ್ರುಕೊಳ್ತಾ ಇದೀಯಾ? ಅದನ್ ಕೇಳಿ ಮಾವನ್ ಕೋಪ ಬಂದಿರಕ್ಕಿಲ್ವಾ? ಬಂದ್ರೆ ಬರ್ಲಿ ಬಿಡು, ಅವ್ನ ನನ್ ಏನ್ ಮಾಡಂಗಿದಾನೆ? ಅವ್ನ್ ಗುಟ್ಟು ಜುಟ್ಟು ಎರಡು ನನ್ ಕೈಲಿದೆ. ನಾನ್ ಮನ್ಸ್ ಮಾಡ್ಬಿಟ್ರೆ ಅವನು ಅವ್ನ ಮಗಳು ಕೇರ ಫುಟ್ ಬಾತ್ ಮಾಡ್ಬಿಡ್ತೀನಿ. ಹರಿಶ್ಚಂದ್ರ, ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಮಗಳಿಗೂ ನನಗೂ ಇಂಥ ಶಿಕ್ಷೆ ಕೊಟ್ಟೆ ನೀನು. ಆವಾಗ ಹಾಲೆರೆದ್ರು ವಿಷಾನೆ ಕಕ್ಕುತ್ತೆ ಅನ್ನೋದನ್ನ ನಿಜ ಮಾಡ್ಬಿಟ್ಟೆ ನೀನು. ನಿನ್ನಂತವನು ಬಾವಾ, ಏನಾಯ್ತು ಬಾವಾ? ಮಾತ್ರೆ ಏನಾಯ್ತು? ಮಾತ್ರೆ ಮಾತ್ರೆ ನೀರು. ಅಯ್ಯೋ ಬಾವಾ, ಡ್ಯಾಡಿ, ಸಮಾಧಾನ ಮಾಡ್ಕೊರಪ್ಪ, ಸಮಾಧಾನ ಮಾಡ್ಕೊಕಂಡ, ಸಮಾಧಾನ ಮಾಡ್ಕೊ. ಡ್ಯಾಡಿ, ಡ್ಯಾಡಿ. ಅಮ್ಮ, ನಿನ್ನೆಯಿಂದ ಊಟ ಮಾಡಿಲ್ಲ. ಬಾ ಅಮ್ಮ, ಊಟ ಮಾಡು. ಅಮ್ಮ, ಹೋಗ್ಲಿ ಒಂದ್ ಗ್ಲಾಸ್ ಹಾಲು ತಂದು ಕೊಡ್ಲಾ? ಅಮ್ಮ ಬಾ ಅಮ್ಮ. ಸುಮ್ನೆ ಫೋರ್ಸ್ ಮಾಡ್ಬೇಡ, ನನ್ಗೆ ಹಸುವಾಗ್ತಿಲ್ಲ. ನೀನ್ ಹೋಗಿಲ್ಲಿಂದ. ರೂಪಾ, ನೀನ್ ಈ ರೀತಿ ಊಟ ಮಾಡದೆ ಉಪವಾಸ ಇದ್ರೆ ಸತ್ತೋಗಿರೋ ಭಾವ ವಾಪಸ್ ಹಿಂತಿರುಗಿ ಬರ್ತಾರೇನಮ್ಮ? ಅವನ್ಗೆ ಒಂದಲ್ಲ ಅಂತ 2 ಸತಿ ಹಾರ್ಟ್ ಅಟ್ಯಾಕ್ ಆಯ್ತು. ಅವನ್ನ ಉಳಿಸ್ಕೋಬೇಕು ಅಂತ ನಾವು ವಿಶ್ವ ಪ್ರಯತ್ನ ಪಟ್ವಿ. ಆದ್ರೆ ಆ ದೇವರು ನಮ್ಮಿಂದ ಅವನ್ನ ಕಿತ್ಕೊಂಡ್ಬಿಟ್ಟ. ಸೇರಿದು ಊಟ ಮಾಡು ತಾಯಿ, ಪ್ಲೀಸ್. ಡ್ಯಾಡಿ ಜೊತೆ ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ನೀನ್ ಸತ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಅಂತ ತಿಳ್ಕೊಂಡಿದ್ಯಾ? ನನ್ ಲೈಫಲ್ಲಿ ಇನ್ನೇನ್ ಉಳಿದಿದೆ ಅಂಕಲ್? ಭಾವನ್ ಸಾವನಿಂದ ನಿನ್ಗೆಷ್ಟು ನೋವಾಗಿದೆಯೋ ಅದಕ್ಕಿಂತ 10 ಪಟ್ಟು ನೋವು ನನ್ಗಾಗಿದೆ ರೂಪಾ. ಇವತ್ ನಾನೇನಾದ್ರೂ ಬದುಕಿದ್ರೆ ಅದು ಕೇವಲ ನಿನ್ಗೋಸ್ಕರ ಕಣಮ್ಮ. ರೂಪಾ, ನಿಮ್ ತಂದೆ ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ನೀನ್ ಯಾವಾಗ್ಲೂ ಈ ಮನೇಲಿ ನಗ್ತಾ ನಗ್ತಾ ಇರ್ಬೇಕು ಕಣಮ್ಮ. ನನ್ಗೂ ಈ ಮನೆ ಜವಾಬ್ದಾರಿ ಹೊತ್ತು ಸಾಕಾಗಿದೆ. ಎಷ್ಟೇ ಆಗ್ಲಿ ನೀನ್ ವಿದ್ಯಾವಂತೆ, ಮೇಲಾಗಿ ಎಲ್ಲ ತಿಳಿದೋಳು. ನೀನ್ ಈ ಮನೆ ಜವಾಬ್ದಾರಿ ಹೊರೋದ್ರಿಂದ ನಿಮ್ ತಂದೆ ಸತ್ತು ನೋವನ್ನು ಮರಿಬಹುದು. ನನ್ ಮೇಲಿನ ಭಾರನೂ ಕಳೆಯುತ್ತೆ. ಅಂಕಲ್, ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನನ್ ಒಂಟಿಯಾಗಿ ಬಿಟ್ಬಿಡಿ. ಹಾಗಂದ್ರೆ ಹೇಗಮ್ಮ? ಈ ಆಸ್ತಿಗೆ ಮುಂದಿನ ಉತ್ತರಾಧಿಕಾರಿ ನೀನು. ದಿನ 100 ಫೈಲ್ಗಳಿಗೆ ಸಹಿ ಮಾಡ್ಬೇಕು. ದೊಡ್ಡ ವ್ಯವಹಾರ. ಆ ಜವಾಬ್ದಾರಿ ನನ್ ಮೇಲೆ ಹಾಕ್ಬೇಡಿ ಅಂಕಲ್. ರೂಪಾ, ನಾನ್ ಸ್ವಲ್ಪ ದಿವಸ ನೆಮ್ಮದಿಯಾಗಿರ್ಬೇಕು. ಇದನ್ನೆಲ್ಲ ನೀವೇ ನೋಡ್ಕೊಳ್ಳಿ. ಆಸ್ತಿಗೆಲ್ಲ ನಿಜವಾದ ಹಕ್ಕುದಾರಳು ನೀನಿರ್ಬೇಕಾದ್ರೆ ನನ್ಗೆ ಈ ಜವಾಬ್ದಾರಿ ಎಲ್ಲ ಯಾಕೆ ರೂಪಾ? ಬೇಕಾದ್ರೆ ಪವರ್ ಆಫ್ ಅಟರ್ನಿ ಬರ್ಕೊಡ್ತೀನಿ. ಪ್ಲೀಸ್ ಅಂಕಲ್. ಅದು ಅಂಕಲ್ ಪ್ಲೀಸ್, ಇದೊಂದು ಚಿಕ್ಕ ಹೆಲ್ಪ್ ಮಾಡಿ. ಆಯ್ತು ರೂಪಾ, ನೀನ್ ಇಷ್ಟಂತಾನೆ ಆಗ್ಲಿ. ಈ ಮನೆ ಉಪ್ಪಿನ ಬೆಳೆದಿದೆ ಕಣಮ್ಮ ಈ ದೇಹ. ನಿನ್ನ ಸುಖ ಶಾಂತಿ ನೆಮ್ಮದಿಗೋಸ್ಕರ ನಾನು ಎಂತಹ ತ್ಯಾಗಕ್ಕೂ ಸಿದ್ಧ. ಊಟಿಲಿರೋ ನಮ್ಮ ಎಸ್ಟೇಟ್ನಲ್ಲಿ ನೀನ್ ಹೋಗಿ ಸ್ವಲ್ಪ ದಿವಸ ಇದ್ಬಿಟ್ಟು ಬಂದ್ರೆ ನೀನ್ ಮನಸ್ಸಿನಲ್ಲಿರೋ ನೋವನ್ನೆಲ್ಲ ಮರಿಬಹುದು ಅಂತ ನನ್ಗನ್ಸುತ್ತೆ. ಯೋಚನೆ ಮಾಡು. ಓಕೆ ಅಂಕಲ್. ನಾನು ಬರ್ತೀನಿ ಅಂಕಲ್. ಒಳ್ಳೇದಮ್ಮ, ನಿನ್ ಯೋಗಕ್ಷೇಮಕ್ಕೆ ತಪ್ಪದೆ ನನಗೆ ಫೋನ್ ಮಾಡು. ಅಲ್ಲಿ ನಿನ್ಗೆ ಏನೇ ತೊಂದರೆ ಆದ್ರೂ ನಂಗೆ ಮರಿದೆ ಫೋನ್ ಮಾಡು. ಆಗ್ಲಿ. ಕಮಾನ್.